ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿಯವರ ಫೋಟೋಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಫೋಟೋವನ್ನು ಬಳಸಿಕೊಂಡು ಈಶ್ವರಪ್ಪ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ಭಕ್ತರ ಬಳಗ ಅನ್ನುವ ಹೆಸರಿನಲ್ಲಿ ಈಶ್ವರಪ್ಪ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಶಿವಮೊಗ್ಗದಲ್ಲಿ ನರೇಂದ್ರ ಮೋದಿ ಫೋಟೋ ಬಳಕೆಗೋಸ್ಕರ ಬಿಗ್ ಫೈಟ್ ನಡೀತಾ ಇದೆ ಬಿಜೆಪಿ ಮತ್ತು ಈಶ್ವರಪ್ಪ ಮಧ್ಯೆ. ಈಶ್ವರಪ್ಪನವರನ್ನ ಬಿಜೆಪಿ ಕೋರ್ಟ್ಗೆ ಎಳೆದಿದೆ. ಕೋರ್ಟ್ನಲ್ಲಿ ಯಾವುದೇ ಕ್ಷಣದಲ್ಲಿ ತೀರ್ಪು ಬರುತ್ತೆ. ನರೇಂದ್ರ ಮೋದಿ ಅವರ ಫೋಟೋವನ್ನ ಈಶ್ವರಪ್ಪ ಬಳಸಬೇಕಾ ಬಳಸಬಾರ್ದಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ. ಮೋದಿ ಭಾವಚಿತ್ರವನ್ನ ಬಳಸದಂತೆ ನಿರ್ಬಂಧ ಹೇರಬೇಕು ಅಂತ ಟಿ.ಡಿ. ಮೇಘರಾಜ್ ಈಶ್ವರಪ್ಪ ವಿರುದ್ಧ ಕೋರ್ಟನ್ನು ದಾಖಲಿಸಿದ್ರು, ಕೇಸನ್ನು ದಾಖಲಿಸಿದ್ರು. ಮೇಘರಾಜ್ ಶಿವಮೊಗ್ಗ ಬಿಜೆಪಿಯ ಅಧ್ಯಕ್ಷ. ನರೇಂದ್ರ ಮೋದಿ ಬಿಜೆಪಿಯಿಂದ ಪ್ರಧಾನಿಯಾದಂತಹ ವ್ಯಕ್ತಿ. ಅವರ ಫೋಟೋವನ್ನು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮಾತ್ರ ಬಳಸಬೇಕು, ಈಶ್ವರಪ್ಪ ಬಳಸಬಾರದು ಅಂತ ಬಿಜೆಪಿಯ ಅಧ್ಯಕ್ಷ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಯಾವುದೇ ಕ್ಷಣದಲ್ಲಿ ತೀರ್ಪು ಬರುತ್ತೆ. ಈಶ್ವರಪ್ಪನವರು ಮೊದಲಿಗೆ ಬಿಜೆಪಿ ಏನು ಕೇಸ್ ಹಾಕಿರಲಿಲ್ಲ, ಕೇಸ್ ಹಾಕಬಹುದು ಅನ್ನುವಂತಹ ಸೂಚನೆ ಈಶ್ವರಪ್ಪನವರಿಗೆ ಸಿಕ್ಕಿತ್ತು. ಆ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಒಂದು ಕೇವಿಯೇಟ್ ಅನ್ನು ಸಲ್ಲಿಕೆ ಮಾಡಿದ್ರು, ನಮ್ಮ ಮನವಿಯನ್ನ ಆಲಿಸಿ ಅಂತ. ಯಾವುದಾದ್ರೂ ಕೇಸ್ ಈ ವಿಷಯವಾಗಿ ಕೋರ್ಟ್ಗೆ ಬಂದರೆ ನಮ್ಮ ಮನವಿಯನ್ನ ಆಲಿಸಿ ಅಂತ ಈಶ್ವರಪ್ಪ ಕೋರ್ಟ್ನ ಮೊರೆ ಹೋಗಿದ್ರು. ಇವತ್ತು ಕೋರ್ಟ್ ತೀರ್ಪು ಬರುತ್ತೆ. ರಾಜೇಶ್ ಕಾಮತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎಷ್ಟೊತ್ತಿಗೆ ಈ ತೀರ್ಪು ಪ್ರಕಟ ಆಗುವಂತಹ ನಿರೀಕ್ಷೆ ಇದೆ? ಶಶಿ, ಏನಂದರೆ ಶಿವಮೊಗ್ಗದ 1ನೇ ಹೆಚ್ಚುವರಿ ಹಿರಿಯ ನ್ಯಾಯಾಲಯದಲ್ಲಿ ಈ ಪ್ರಕರಣ ಒಂದು ವಿಚಾರಣೆ ನಡೀತಾ ಇದೆ. ಇಂದು ಬೆಳಗ್ಗೆ ಕೆ.ಎಸ್. ಈಶ್ವರಪ್ಪನವರ ಪರವಾಗಿರ್ತಕ್ಕಂತಹ ವಕೀಲರಾಗಿರ್ತಕ್ಕಂಥ ಅಶೋಕ್ ಭಟ್ಟರು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವ್ರ ಪ್ರಕಾರ ಏನಂತ ಹೇಳಿದರೆ, ಮೋದಿ ಭಾವಚಿತ್ರವನ್ನು ಯಾಕೆ ಬಳಸಬೇಕು ಅಂತ ಹೇಳಿ ನೀವು ಉತ್ತರ ಕೊಡಿ ಅಂತ ಹೇಳಿ ಏನು ನ್ಯಾಯಾಲಯ ಅವರನ್ನು ಕೇಳಿತ್ತು, ಅದಕ್ಕೆ ಕಾಲಾವಕಾಶನ ಈಶ್ವರಪ್ಪನವರು ಪಡೆದಿದ್ದರು. ಆ ಹಿನ್ನೆಲೆಯಲ್ಲಿ ಅಶೋಕ್ ಭಟ್ರು ಅವರ ಪರವಾದ ವಕೀಲರು ಇವತ್ತು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ವಿಚಾರಣೆ 4 ಗಂಟೆಗೆ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ಈ ಪ್ರಕರಣದಲ್ಲಿ ಈಗಾಗಲೇ ಇವರು ಈಶ್ವರಪ್ಪನ ಪರ ವಕೀಲರು ಹೇಳುವ ಪ್ರಕಾರ ಸಂವಿಧಾನದ ಪರಿಚ್ಛೇದ 19 ಮತ್ತು 21 ಪ್ರಕಾರ ಯಾವುದೇ ಧರ್ಮ, ಜಾತಿ, ನಂಬಿಕೆ, ದೇವರ ಬಗ್ಗೆ ಯಾವಾಗ ವ್ಯಕ್ತಿಗೆ ನಂಬಿಕೆ ಹುಟ್ಟುತ್ತೋ ಆತ ಅದನ್ನು ಪಾಲಿಸಬಹುದು ಅಂತ ಹೇಳಿದೆ. ಹಾಗೆ ನಮಗೆ ಮೋದಿ ಬಗ್ಗೆ ನಂಬಿಕೆ ಇದೆ, ಅವ್ರ ಬಗ್ಗೆ ನಂಬಿಕೆ ಹುಟ್ಟಿದೆ, ಹಾಗಾಗಿ ನಾವು ಆ ವ್ಯಕ್ತಿಯ ಫೋಟೋವನ್ನು ಬಳಸ್ತೀವಿ ಅಂತ ಹೇಳಿ ಅವರು ಈಗ ತಮ್ಮ ತಕರಾರು ಅರ್ಜಿನಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಇನ್ನೊಂದು, ಈಶ್ವರಪ್ಪನವರು ಕೂಡ ಈಗ ಬಿ ಜೆ ಪಿಯಲ್ಲೇ ಇದ್ದಾರೆ. ಅವ್ರನ್ನೇನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಅಥವಾ ಅವ್ರನ್ನ ಅಮಾನತುಗೊಳಿಸಿಲ್ಲ. ಹಾಗಾಗಿ ರಾಘವೇಂದ್ರ ಕೂಡ ಇವತ್ತು ನಾಮಪತ್ರ ಅವ್ರು ಸಲ್ಲಿಸಿದ್ದಾರೆ, ಆದರೆ ಅವ್ರಿಗೆ ಯಾರಿಗೂ ಇನ್ನೂ ಬಿ ಫಾರಂ ಕೊಟ್ಟಿಲ್ಲ. ಹಾಗಾಗಿ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಯಾರು ಅಂತೇಳಿ ತೀರ್ಮಾನ ಆಗಿಲ್ಲ. ಹಾಗಾಗಿ ಮೋದಿಯವರ ಭಾವಚಿತ್ರ ಬಳಸೋದ್ರಲ್ಲಿ ತಪ್ಪೇನಿದೆ, ಇದು ಪ್ರೀಮೆಚ್ಯೂರ್ ಆಗುತ್ತೆ, ಈ ಪ್ರಕರಣ ಪ್ರೀಮೆಚ್ಯೂರ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಇವೆಲ್ಲವೂ ಕೂಡ ಈ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಯಾಕಂದರೆ ಇದು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಡುತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಯಾವುದೇ ನಿರ್ದಿಷ್ಟವಾಗಿ ತೀರ್ಪನ್ನು ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇವರು ತಮ್ಮ ತಕರಾರನ್ನು ಮಂಡಿಸಿದ್ದಾರೆ. ಹಾಗಾಗಿ ಮೋದಿ ಭಾವಚಿತ್ರವನ್ನು ನಾವು ಹಾಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ ಸರ್ಕಾರದ ಯೋಜನೆಗಳಿಂದ ಹಿಡಿದು ಎಲ್ಲ ಯೋಜನೆಗಳಲ್ಲೂ ಮೋದಿ ಭಾವಚಿತ್ರವನ್ನು ಬಳಕೆ ಮಾಡ್ತಾರೆ, ಹಾಗೂ ನಾವು ಬಳಕೆ ಮಾಡ್ತೀವಿ. ಆ ವ್ಯಕ್ತಿಯ ಮೇಲೆ ನಮಗೆ ನಂಬಿಕೆ ಇದೆ, ಅವರ ಪರವಾಗಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಈ ನ್ಯಾಯಾಲಯ ತೀರ್ಮಾನ ಮಾಡುವುದು ಕೂಡ ಒಂದು ಹಂತದಲ್ಲಿ ಕಷ್ಟ ಸಾಧ್ಯ ಆಗ್ಬೋದು, ನ್ಯಾಯಾಧೀಶರಿಗೆ ಒಂದು ಕ್ಲಿಷ್ಟಕರ ಪ್ರಕರಣ ಇದಾಗ್ಬೋದು. ಹಾಗಾಗಿ ಇದನ್ನು ಚುನಾವಣಾ ಆಯೋಗಕ್ಕೆ ವರ್ಗಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಅಲ್ಲಗೆಳೆಯುವಂತಿಲ್ಲ. ಹಾಗಾಗಿ ಒಟ್ಟಿನಲ್ಲಿ ಈಶ್ವರಪ್ಪನವರ ಈ ಒಂದು ತಕರಾರು ಅರ್ಜಿಯ ವಿಚಾರಣೆಯನ್ನು 4 ಗಂಟೆಗೆ ಈ ನ್ಯಾಯಾಧೀಶರು ಎತ್ಕೊಳ್ತಾರೆ. ಹಾಗೆ ಬಿ ಜೆ ಪಿಯವರು ಇದನ್ನು ನಿರ್ಬಂಧ ಹೇರಬೇಕು ಅಂತ ಈಗಾಗಲೇ ಕೋರಿದ್ದಾರೆ. ಈ ರೀತಿ ನಿರ್ಬಂಧ ಹೇರಬೇಕಂತ ಅಂಶವನ್ನಿದೆ, ಅದನ್ನು ಕೂಡ ಪರಿಗಣಿಸ್ತಾರೆ. ಹಾಗಾಗಿ ನ್ಯಾಯಾಲಯ ಯಾವ ತೀರ್ಪನ್ನು ನೀಡುತ್ತೆ, ಬಿ ಜೆ ಪಿಯವರ ಒಂದು ಅಂದರೆ ಇದನ್ನು ನಿರ್ಬಂಧ ಹೇರಬೇಕು ಅನ್ನೋದಕ್ಕೆ ಪುರಸ್ಕಾರ ಕೊಡುತ್ತಾ, ಅಥವಾ ಈಶ್ವರಪ್ಪನವರಿಗೆ ಬಳಸಿ ಅನ್ನೋದಕ್ಕೆ ಅನುಮತಿ ಕೊಡುತ್ತಾ, ಅಥವಾ ಇನ್ನೂ ಕೂಡ ಇದು ಪ್ರೀಮೆಚ್ಯೂರ್ ಪ್ರಕರಣ ಆಗುತ್ತೆ. ಇದುವರೆಗೂ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಯಾರಂತ ಕೂಡ ಆಗಿಲ್ಲ, ಈಗಷ್ಟೇ ನಾಮಪತ್ರ ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಬಿ ಫಾರಂ ಸಲ್ಲಿಸಿದ್ದಾರೆ. ಇವೆಲ್ಲವೂ ಕೂಡ ವಿಚಾರಣೆ ವ್ಯಾಪ್ತಿನಲ್ಲಿ ಬರುತ್ತಾ ಬರಲ್ವಾ, ಅಥವಾ ಚುನಾವಣಾ ಆಯೋಗಕ್ಕೆ ಇದನ್ನು ಕಳಿಸ್ಕೊಡ್ತಾರಾ, ಇವೆಲ್ಲವನ್ನು ಕಾದು ನೋಡಬೇಕಾಗಿದೆ. ಶಶಿ, ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್. ಇದೇ ರೀತಿಯ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಇತ್ತೀಚೆಗೆ.
ಅಜಿತ್ ಪವಾರ್ ಶರದ್ ಪವಾರ್ ಅವರ ಫೋಟೋವನ್ನು ಬಳಸಿಕೊಂಡು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ರು. ಇದನ್ನು ಪ್ರಶ್ನೆ ಮಾಡಿ ಶರದ್ ಪವಾರ್ ಬಣದ ಸದಸ್ಯರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಅಜಿತ್ ಪವಾರ್ ಅವರ ಬಣ NCP ಒಡೆದು ಓಳಾಗಿದೆ. ಅಜಿತ್ ಪವಾರ್ ಬಣ NDA ಜೊತೆಗಿದ್ರೆ ಶರದ್ ಪವಾರ್ ಅವರ ಬಣ ಕಾಂಗ್ರೆಸ್ನ ಜೊತೆಗಿದೆ, INDA ಜೊತೆಗಿದೆ. ಆದರೆ ಅಜಿತ್ ಪವಾರ್ ಶರದ್ ಪವಾರ್ ಅವರ ಫೋಟೋವನ್ನು ಬಳಸಿಕೊಂಡು ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶವನ್ನ ಮಾಡ್ತು. ನಿಮಗೆ ಆ ನಾಯಕ ಬೇಡ ಅಂತಂದ್ರೆ ಅವರ ಫೋಟೋವನ್ನು ಬಳಸಬಾರದು. ನಿಮ್ಮದೇ ಪಕ್ಷ ನಿಮ್ಮದೇ ಐಡೆಂಟಿಟಿಯನ್ನು ಇಟ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡಿ, ಯಾವುದೇ ಕಾರಣಕ್ಕೂ ಶರದ್ ಪವಾರ್ ಅವರ ಫೋಟೋವನ್ನು ಬಳಸಬಾರದು ಅಂತ ಇತ್ತೀಚೆಗೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಬಹುಶಃ ಈ ಈಶ್ವರಪ್ಪ ಮತ್ತು BJPಯ ಮಧ್ಯದ ಕೇಸ್ನಲ್ಲೂ ಕೂಡ ಇದೇ ಆದೇಶ ಬೈಂಡಿಂಗ್ ಆಗುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.